ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 5th ಸೆಮಿಸ್ಟರ್ನ ಸಬ್ಜೆಕ್ಟ್ಗಳಲ್ಲಿ ಒಂದಾದಂತಹ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್. ಸೊ ಈ ಪೇಪರ್ನ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಈ ಪೇಪರ್ ಬಂದುಬಿಟ್ಟು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ಅಂದರೆ ನಿಮ್ಮ ಯಾರೆಲ್ಲ ಈಗ ಎಕ್ಸಾಮ್ ಬರೀತಾ ಇರ್ತಾರೋ ಅವರಿಗೆ ನಿಮ್ಮ ಸೀನಿಯರ್ಗಳು ಬರೆದಿರುವಂತಹ ಸೊ 2025ನಲ್ಲಿ ಜಾನ್ವರಿ ಮತ್ತು ಫೆಬ್ರವರಿಯಲ್ಲಿ ನಡೆದಿರುವಂಥ ಎಕ್ಸಾಮಿನೇಷನ್ ಪೇಪರ್ ಇದಾಗಿರುತ್ತೆ. ಸೊ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ್ಯಂಡ್ ದೆನ್ ಸೊ ಈ ಕ್ವಶನ್ ಪೇಪರ್ಸ್ ಏನಿದೆ, ಈ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ನಾನು ಆನ್ಸರು ಸಹ ರೆಡಿ ಇದೆ, ಅದನ್ನು ಸಹ ತಿಳಿಸ್ಕೊಡ್ತೀನಿ. ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಮತ್ತೆ ಅದೆಲ್ಲ ಹುಡ್ಕೋದು ಬರೆಯೋದು ಅವೆಲ್ಲ ನಿಮಗೆ ಬೇಕಾಗಿರೋದಿಲ್ಲ. ಸೊ ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ BComಲ್ಲಿ ಅಂತ ಅಂದರೆ ಪ್ರಿನ್ಸಿಪಲ್ ಆಫ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಅಂದರೆ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೇಯ್ನ್ ಸಬ್ಜೆಕ್ಟ್ ಇದಾಗಿರುತ್ತೆ. ಸೊ ಇದು ಕಂಪ್ಲೀಟ್ಲಿ ಥಿಯರಿ ಆಗಿರೋದ್ರಿಂದ ಸೊ ಇದಕ್ಕೆ ಆನ್ಸರ್ ಸಹ ನಾನು ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಬನ್ನಿ ಅದೇ ರೀತಿ ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು ಇದು NEP ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನಿಮಗೆ MCQ ಕ್ವಶನ್ಸ್ ಇರುತ್ತೆ, ಆಮೇಲೆ 2 ಮಾರ್ಕ್ಸು, ಆಮೇಲೆ 4 ಮಾರ್ಕ್ಸು, ಆಮೇಲೆ 12 ಮಾರ್ಕ್ಸ್, ಈ ರೀತಿ ಅಲೋಕೇಶನ್ಸ್ ಆಗಿರುತ್ತೆ. ಸೊ ಪ್ರತಿಯೊಂದಕ್ಕೂ ಸಹ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಮತ್ತು ಇದೇ ರೀತಿ ಬರ್ಬೋದು ಈ ಸತಿ ಎಕ್ಸಾಮ್ಗೆ. ಆ್ಯಂಡ್ ದೆನ್ ಇದಕ್ಕೆ ಆನ್ಸರ್ ಸಹ ನಾನು ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಅದೇ ರೀತಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಇದರಲ್ಲಿ ಯಾವುದು MCQ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ನೇ ಕ್ವಶನ್ ನೋಡೋದಾದರೆ ಏನಪ್ಪ ಅಂದರೆ ಆ್ಯನ್ ಇಂಟರ್ನಲ್ ಆಡಿಟರ್ ಈಸ್, ಓಕೆನಾ, ಅಂದರೆ ಒಟ್ಟು ಆಂತರಿಕ ಲೆಕ್ಕ ಪರಿಶೋಧಕ. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಔಟ್ಸೈಡರ್ ಪರ್ಸನ್, ಇನ್ಸೈಡರ್ ಪರ್ಸನ್, ಔಟ್ಸೈಡರ್ ಆ್ಯಂಡ್ ಇನ್ಸೈಡರ್ ಪರ್ಸನ್, ನನ್ ಆಫ್ ದಿಸ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇನ್ಸೈಡರ್ ಪರ್ಸನ್ ಆಗಿರುತ್ತೆ. ಅಂದರೆ ಒಟ್ಟು ಆಂತರಿಕ ಲೆಕ್ಕ ಪರಿಶೋಧಕನ ಒಳಗಿನ ವ್ಯಕ್ತಿನೇ ಬಂದು ಮಾಡೋದ್ರಿಂದ ಇದು ಇಂಟರ್ನಲ್ ಆಡಿಟರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಬೇಕಾದ್ರೆ ನೋಡ್ಕೊಬೋದು. ಆನ್ಸರ್ ಸಹ ರೆಡಿ ಇದೆ. ಆ್ಯಂಡ್ ಇಂಟರ್ನಲ್ ಆಡಿಟರ್, ಓಕೆನಾ, ಇಂಟರ್ನಲ್ ಆಡಿಟರ್ನೇ ಇನ್ಸೈಡರ್ ಪರ್ಸನ್ನೇ ಮಾಡುವಂಥದ್ದು, ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿತ್ ಆಫ್ ದ ಫಾಲೋಯಿಂಗ್ ಆರ್ ದ ಟೈಪ್ಸ್ ಆಫ್ ಆಡಿಟ್ಸ್. ಅಂದರೆ ಕೆಳಗಿನಗಳಲ್ಲಿ ಯಾವುವು ಲೆಕ್ಕ ಪರಿಶೋಧನೆಯ ವಿಧಗಳಾಗಿವೆ. ಸೊ ಪಾರ್ಷಿಯಲ್ ಆಡಿಟು, ಪರ್ಫಾರ್ಮೆನ್ಸ್ ಆಡಿಟು, ಬೋತ್ ಆಫ್ A and 2, ಅಂದರೆ 1 and 2, ನನ್ ಆಫ್ ದಿಸ್ ಎಬೋ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಬೋತ್ ಆಫ್ 1 and 2. ಸೊ ನೋಡಿ, ಸೊ ಟೈಪ್ಸ್ ಆಫ್ ಆಡಿಟ್ ಆರ್ ಬೋತ್ 1 and 2, ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್ನು. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಟೈಪಿಕಲಿ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಓನ್ಡ್ ಬೈ ಕಂಪನಿ. ಓಕೆ, ಅಂದರೆ ಯಾವ ಹಣಕಾಸು ತಖ್ತೆಯ ಸಾಮಾನ್ಯವಾಗಿ ಕಂಪನಿಯ ಮಾಲೀಕತ್ವದ ಭೂಮಿ ಮತ್ತು ಕಟ್ಟಡ ಮೌಲ್ಯದ ಮಾಹಿತಿಯನ್ನು ಒದಗಿಸುತ್ತದೆ ಅಂತ ನೋಡೋದಾದರೆ, ಸೊ ಆನ್ಸರ್ ನೋಡೋದಾದರೆ ಸೊ ಬ್ಯಾಲೆನ್ಸ್ ಶೀಟ್. ನಮಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಬರುವಂಥದ್ದು ಅಸೆಟಲ್ಲಿ ಬರುತ್ತಲ್ಲ, ಸೊ ನಮಗೆಲ್ಲ ಒದಗಿಸ್ಕೊಡುವಂಥದ್ದು ಬ್ಯಾಲೆನ್ಸ್ ಶೀಟ್. ನಮಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಬ್ಯಾಲೆನ್ಸ್ ಶೀಟ್ನ ಕರೆಯೋದು. ಸೊ ನೆಕ್ಸ್ಟ್ ಕ್ವಶನ್, ದ ಮೈನ್ ಆಬ್ಜೆಕ್ಟಿವ್ಸ್ ಆಫ್ ವೆರಿಫಿಕೇಷನ್ ಈಸ್, ಅಂದರೆ ತನಿಖೆಯ ಮುಖ್ಯ ಉದ್ದೇಶವಾಗಿದೆ ಇವುಗಳಲ್ಲಿ ಯಾವುವು ಅಂತ ಕೇಳಿದರೆ, ಅದಕ್ಕೆ ಆಪ್ಷನ್ ನೋಡೋದಾದರೆ ನಾಲೆಜ್ ಆಫ್ ಫ್ರಾಡ್ ಆ್ಯಂಡ್ ಇರ್ರೆಗ್ಯುಲರಿಟೀಸ್, ನೆಕ್ಸ್ಟ್ ಟು ಎನ್ಶೂರ್ ದ ಎಕ್ಸಿಸ್ಟೆನ್ಸ್ ಆಫ್ ಅಸೆಟ್ಸ್, ನೆಕ್ಸ್ಟ್ ಡಿಟರ್ಮೈನ್ ಮ್ಯಾಥಮೆಟಿಕಲ್ ಅಕ್ಯುರಸಿ, ನೆಕ್ಸ್ಟ್ ಆಲ್ ಆಫ್ ದಿ ಎಬೋ ಅಂತ ನೋಡೋದಾದರೆ, ಇದರಲ್ಲಿ ಆನ್ಸರ್ ನೋಡೋದಾದರೆ ಸೊ ಆಲ್ ಆಫ್ ದಿ ಎಬೋ ಇದಕ್ಕೆ ಆನ್ಸರ್ ಆಗಿರುತ್ತೆ. ಮೇನ್ ವೆರಿಫಿಕೇಷನಲ್ಲಿ ಸೊ ಇವೆಲ್ಲವೂ ಸಹ ಒಳಗೊಂಡ ಕಾರಣ ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಎಬೋ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ದ ಪ್ರೋಸೆಸ್ ಆಫ್ ಫಿನಾನ್ಷಿಯಲ್ ಆಡಿಟ್ ಬಿಗಿನ್ಸ್ ವಿತ್, ಅಂದರೆ ಹಣಕಾಸು ಲೆಕ್ಕ ಪರಿಶೋಧನೆಯ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಪ್ಲಾನಿಂಗ್, ರಿಪೋರ್ಟಿಂಗ್, ಟೆಸ್ಟಿಂಗ್, ಇಂಟರ್ನಲ್ ಕಂಟ್ರೋಲ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪ್ಲಾನಿಂಗ್. ಸೊ ಮೊದಲನೇದಾಗಿ ನಾವು ಆಡಿಟ್ ಸ್ಟಾರ್ಟ್ ಆಗುವಂಥದ್ದು ಮೊದಲು ಪ್ಲಾನ್ ಮಾಡ್ಕೋತೀವಿ, ಆಮೇಲೆ ರಿಪೋರ್ಟಿಂಗ್ ಮೊದಲು ಟೆಸ್ಟ್ ಮಾಡ್ಕೋತೀವಿ, ಆಮೇಲೆ ರಿಪೋರ್ಟಿಂಗ್ ಮಾಡ್ಕೋತೀವಿ, ಆಮೇಲೆ ಎಲ್ಲ ಥರನೂ ಕಂಟ್ರೋಲ್ ನಾವು ತಗೊಳ್ಳೋ ಕಾರಣ ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪ್ಲಾನಿಂಗ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕೀ ಪ್ರಿನ್ಸಿಪಲ್ ಆಫ್ ಆಡಿಟಿಂಗ್. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಲೆಕ್ಕ ಪರಿಶೋಧನಾ ಶಾಸ್ತ್ರದ ಮುಖ್ಯತ್ವವಾಗಿರುವುದಿಲ್ಲ. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇಂಡಿಪೆಂಡೆನ್ಸ್, ಓಕೆ, ಇಂಟೆಗ್ರಿಟಿ, ನೆಕ್ಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಆಬ್ಜೆಕ್ಟಿವಿಟಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗಿರುತ್ತೆ. ಸೊ ಆಡಿಟ್ ಮಾಡೋದು ಇವೆಲ್ಲ ಇಂಡಿಪೆಂಡೆಂಟ್, ಇಂಟಿಗ್ರಿಟಿ, ಆಬ್ಜೆಕ್ಟಿವಿಟಿ ತಿಳ್ಕೊಳ್ಳೋಕ್ಕೋಸ್ಕರ ಆಡಿಟ್ ಮಾಡುವಂಥದ್ದು, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇದು ಆನ್ಸರ್ ಆಗಿರುತ್ತೆ. ಇನ್ನಿಷ್ಟು MCQ ಕ್ವಶನ್ಸ್ ಆಯಿತು. ಅದೇ ರೀತಿ ಪಾರ್ಟ್ 2ನಲ್ಲಿ
ನಮಗೆ 2 ಮಾರ್ಕ್ಸ್ ಕ್ವಶನ್ ಸಿಗುತ್ತೆ. ಇಲ್ಲಿ 5 ಕ್ವಶನ್ಸ್ ಇರುತ್ತೆ, 3 ಕ್ವಶನ್ ಮಾತ್ರ ಆನ್ಸರ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಪ್ರತಿಯೊಂದಕ್ಕೂ ನಾನು ಆನ್ಸರ್ ಕೊಡ್ಕೊತ ಹೋಗ್ತೀನಿ ನೋಡಿ. ಸೊ ಮೊದಲನೇಗಿ ಡಿಫೈನ್ ದ ಟರ್ಮ್ಸ್ ಆಡಿಟ್ ಅಂತ ನೋಡೋದಾದರೆ, ಅಂದರೆ ಲೆಕ್ಕ ಪರಿಶೋಧನೆ ವ್ಯಾಖ್ಯಾನಿಸಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ನೋಡೋದಾದರೆ, ಸೊ ನೋಡಿ, ಡಿಫೈನ್ ಆಡಿಟ್ ಅಂದರೆ ಆಡಿಟ್ ಈಸ್ ದ ಇಂಡಿಪೆಂಡೆಂಟ್ ಎಕ್ಸಾಮಿನೇಷನ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಟು ವೆರಿಫೈ ದೇರ್ ಅಕ್ಯುರೇಸಿ ಆ್ಯಂಡ್ ಫೇರ್ನೆಸ್. ಸೊ ಇಲ್ಲಿ ನಮಗೆ ಡೆಫಿನೇಷನ್ ಅಂದರೆ ಅಕಾರ್ಡಿಂಗ್ ಟು ಒಂದು ಆಥರ್ ನೇಮ್ ಬಂದು ಈ ಮೀನಿಂಗ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಆಡಿಟ್ ಪ್ರೋಗ್ರಾಮ್ ಅಂದರೆ ಲೆಕ್ಕ ಪರಿಶೋಧನೆಯ ಕಾರ್ಯ ಎಂದರೇನು. ಸೊ ಅದಕ್ಕೆ ಆನ್ಸರ್ ನೋಡೋಣ ಬನ್ನಿ. ಸೊ ನೋಡಿ ಆನ್ಸರು, ಸೊ ಆಡಿಟ್ ಪ್ರೋಗ್ರಾಮ್ ಇಷ್ಟು ಬರೋದ್ರೆ ಸಾಕಾಗುತ್ತೆ. ಆಡಿಟ್ ಪ್ರೋಗ್ರಾಮ್ ಈಸ್ ಎ ಡೀಟೇಲ್ಡ್ ಪ್ಲಾನ್ ಪ್ರಿಪೇರ್ಡ್ ಬೈ ದ ಆಡಿಟರ್ ಶೋಯಿಂಗ್ ದ ಪ್ರೊಸೀಜರ್ ಆ್ಯಂಡ್ ವರ್ಕ್ ಟು ಬಿ ಕ್ಯಾರಿಡ್ ಔಟ್ ಡ್ಯೂರಿಂಗ್ ಆಡಿಟ್. ಸೊ ಇಷ್ಟು ಆನ್ಸರ್ ಬರೆದ್ರೆ ಸಾಕಾಗುತ್ತೆ. ಸೊ ಇನ್ನು ನೆಕ್ಸ್ಟು ಕ್ವಶನ್ ನೋಡೋದಾದರೆ, ವಾಟ್ ಡು ಯು ಮೀನ್ ಬೈ ವೆರಿಫಿಕೇಷನ್ ಆಫ್ ಅಸೆಟ್ಸ್ ಅಂದರೆ ಆಸ್ತಿ ಪರಿಶೀಲನೆ ಎಂದರೇನು. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಸೊ ಇದರಲ್ಲಿ ನಮಗೆ ಬುಕ್ಗಳಲ್ಲಿ ಕೆಲವೊಂದಲ್ಲಿ ಸಿಗಲ್ಲ, ಸಿಕ್ಕಿದ್ರೆ ಲೆಂತಿ ಆನ್ಸರ್ ಸಿಗುತ್ತೆ. ಇದು ಇಷ್ಟು ಮಾತ್ರ ಬರಿಬೋದು. ವೆರಿಫಿಕೇಷನ್ ಆಫ್ ಅಸೆಟ್ಸ್ ಮೀನ್ಸ್ checking the existence, ownership, valuation and proper disclosure of assets in the balance sheet. ಓಕೆ, ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಪ್ರತಿಯೊಂದೂ ಸಹ ಚೆಕ್ಕಿಂಗ್ ಮಾಡುವಂಥದ್ದನ್ನ ನಾವು ವೆರಿಫಿಕೇಷನ್ ಆಫ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಬರೋ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ 2 ಫ್ಯೂಚರ್ಸ್ ಆಫ್ ಇಂಟರ್ನಲ್ ಚೆಕ್ಸ್ ಅಂದರೆ ಆಂತರಿಕ ಪ್ರತಿಬಂಧಕದ ಯಾವುದಾದ 2 ಲಕ್ಷಣಗಳನ್ನು ತಿಳಿಸಿ ಅಂತ ನೋಡೋದಾದರೆ 2 ಪಾಯಿಂಟ್ ಇರೋದು. ಸೊ ನೋಡಿ, ಡಿವಿಷನ್ಸ್ ಆಫ್ ವರ್ಕ್ ಅಮಾಂಗ್ ಸ್ಟಾಫ್, ನೆಕ್ಸ್ಟ್ ಆಟೋಮೆಟಿಕ್ ಚೆಕ್ಕಿಂಗ್ ಆಫ್ ವರ್ಕ್. ಸೊ ಇಷ್ಟು ಬರೋದು ನಿಮಗೆ ಸಾಕಾಗುತ್ತೆ ಇಂಟರ್ನಲ್ ಚೆಕ್ಕಿಗೆ. ಸೊ 2 ಫ್ಯೂಚರ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಡು ಯು ಕಂಪನಿ ಆಡಿಟರ್ ಅಂದರೆ ಕಂಪನಿಯ ಲೆಕ್ಕ ಪರಿಶೋಧಕ ಎಂದರೆ ಯಾರು. ಸೊ ಅಂದರೆ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಎಲ್ಲ ನೋಡ್ಕೋತಾನೆ ಅವನ ಆಡಿಟರ್ ಅಂತ ಹೇಳ್ತೀವಿ. ಬಟ್ ಅದು ಮೀನಿಂಗ್ ನೋಡೋದಾದರೆ ನೋಡಿ ಇಲ್ಲಿದೆ. ಸೊ ಎ ಕಂಪನಿ ಆಡಿಟರ್ ಈಸ್ ಎ ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ ಅಪಾಯಿಂಟೆಡ್ ಟು ಆಡಿಟರ್ ದ ಅಕೌಂಟ್ಸ್ ಆಫ್ ಬುಕ್ಸ್ ಆಫ್ ಕಂಪನಿ ಅಂಡರ್ ದ ಕಂಪನಿ ಆ್ಯಕ್ಟ್. ಸೊ ಇಷ್ಟು ಬರೋ ನಿಮಗೆ ಕಂಪನಿ ಆ್ಯಕ್ಟ್ ಇದೆ ಅಂತ ಹೇಳ್ಬೋದು. ಇಲ್ಲ, ಕಂಪನಿ ಆಡಿಟರ್ ಈಸ್ ಎ ಪರ್ಸನ್, ಈಸ್ ಎ ವೆರಿಫಿಕೇಷನ್ ಆಫ್ ಎ ಬುಕ್ಸ್ ಆಫ್ ಅಕೌಂಟ್ ಇನ್ ದ ಬುಕ್ಸ್ ಇದು ಕಂಪನಿ ಅಥವಾ ಆರ್ಗನೈಸೇಷನ್ ಅಂತ ಬರೋ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಇಷ್ಟು ನಿಮಗೆ 2 ಮಾರ್ಕ್ಸಿಗೆ ಆಯಿತು. ಅದೇ ರೀತಿ 4 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ಸ್ನ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಅಂತ ನೋಡೋದಾದರೆ, ಸೊ ಮೆನ್ಷನ್ ದ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್ ಅಂದರೆ ಆಂತರಿಕ ನಿಯಂತ್ರಣದ ಉದ್ದೇಶಗಳನ್ನು ತಿಳಿಸಿ. ಇಲ್ಲೇನಪ್ಪ ಅಂತ ಅಂದರೆ ಇಲ್ಲಿ ನಮಗೆ ಎಕ್ಸ್ಪ್ಲನೇಷನು ಸಿಗುತ್ತೆ ಆ್ಯಂಡ್ ದೆನ್ ನಮಗೆ ಮೇಯ್ನ್ ಅಂದರೆ ಹೆಡ್ಲೈನ್ ಬರುತ್ತಲ್ಲ, ಜಸ್ಟ್ ನಮಗೆ ಪಾಯಿಂಟ್ಸು ಅವು ಸಹ ಸಿಗುತ್ತೆ. ಸೊ 2ನೇ ಕ್ವಶನ್ ಅಂತ ನೋಡೋದಾದರೆ ನೋಡಿ, ಸೆಕ್ಷನ್ ಬಿನಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಕಂಟ್ರೋಲು. ಸೊ ಇಲ್ಲಿ ನಾನು ಜಸ್ಟ್ ಪಾಯಿಂಟ್ ಮಾತ್ರ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಬರೆದ್ರೆ ನಿಮಗೆ ಇಷ್ಟು ಬರೆದು ಅದಕ್ಕೆ ಎಕ್ಸ್ಪ್ಲನೇಷನ್ ಏನೋ ಒಂದು ಬರೆದ್ರೆ ಸಾಕಾಗುತ್ತೆ. ಏನೋ ಒಂದೇ ಅಂತಲ್ಲ, ಅದಕ್ಕೆ ರಿಲೇಟೆಡ್ ಆಗಿ ಯಾವುದೋ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದ್ರೆ ಸಾಕಾಗುತ್ತೆ. ಅದರಲ್ಲಿ ಫಸ್ಟ್ನೇ ಅಂದರೆ ಪಾಯಿಂಟ್ಸ್ ವೈಸ್ ಇದೆ. ಅದರಲ್ಲಿ ಫಸ್ಟ್ ಆನ್ಸರ್ ಟು ಪ್ರಿವೆಂಟ್ಸ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ನೆಕ್ಸ್ಟು ಸೆಕೆಂಡು ಟು ಎನ್ಶ್ಯೂರ್ ಅಕ್ಯುರೇಸಿ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್. 3ನೇ ಪಾಯಿಂಟು ಟು ಸೇಫ್ ಗಾರ್ಡ್ ಅಸೆಟ್ಸ್. 4ನೇದು ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಬಿಸ್ನೆಸ್ ಆಪರೇಷನ್ಸ್. ಸೊ ಇದನ್ನು ನೀವು ಏನು ಮಾಡ್ತೀರಾ ಅಂದರೆ, ಈ ವಿಡಿಯೋ ನೋಡ್ತಾ ಇರ್ತೀರಾ ಅಂತ ಅಂದರೆ ಆ ಕ್ವಶನ್ನ ನೋಡಿಕೊಂಡು ಅದ್ರ ಸ್ಕ್ರೀನ್ಶಾಟು ಇಲ್ಲಿ ಇದ್ರ ಸ್ಕ್ರೀನ್ಶಾಟು ಸೊ 2 ತಗೊಂಡ್ರೆ ನಿಮಗೆ ಓದ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ, ಮೇಂಟೈನ್ಸ್ ದ ಮೆರಿಟ್ಸ್ ಆಫ್ ಕಂಟಿನ್ಯೂಯಸ್ ಆಡಿಟ್ ಅಂದರೆ ನಿರಂತರ ಲೆಕ್ಕ ಪರಿಶೋಧನೆಯ ಅನುಕೂಲಗಳನ್ನು ತಿಳಿಸಿ. ಸೊ ಅದರ ಮೆರಿಟ್ಸ್ಗಳು ಯಾವ್ಯಾವ ಅಂತ ನೋಡೋದಾದರೆ ನೋಡಿ ಕೊಟ್ಟಿದ್ದಾನೆ. ಕಂಟಿನ್ಯೂಸ್ ಆಡಿಟ್ಟು ಅದರ ಪಾಯಿಂಟ್ 1 ಅರ್ಲಿ ಡಿಟೆಕ್ಷನ್ಸ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಸೆಕೆಂಡ್ ಆಪ್ಷನ್ ರೆಗ್ಯುಲರ್ ಚೆಕಿಂಗ್ ಆಫ್ ಅಕೌಂಟ್ಸ್. 3ನೇ ಪಾಯಿಂಟು ಹೆಲ್ಪ್ಫುಲ್ ಫಾರ್ ಲಾರ್ಜ್ ಆರ್ಗನೈಸೇಷನ್. 4ನೇದು ಅಪ್ ಟು ಡೇಟ್ ಅಕೌಂಟ್ಸ್ ಆರ್ ಮೇಂಟೈನ್ಡ್. ಸೊ ಇದಕ್ಕೆ ಕಂಟಿನ್ಯೂಸ್ ಆಡಿಟ್ ಅಂತ ಹೇಳ್ತೀವಿ. ಇದು ನೆಕ್ಸ್ಟ್ ಕ್ವಶನ್ ಮೆನ್ಷನ್ ದ ಮೆರಿಟ್ಸ್ ಆಫ್ ಕಂಟಿನ್ಯೂಸ್ ಆಡಿಟ್. ಇಂಟರ್ನಲ್ ಕಂಟ್ರೋಲು, ಕಂಟಿನ್ಯೂಸ್ ಆಡಿಟು ಇವೆಲ್ಲ ನಮಗೆ ಜಸ್ಟ್ ಫಾರ್ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಇದ್ರಲ್ಲಿ ಸಿಗುತ್ತೆ, ನಿಮಗೆ ಬುಕ್ಸಲ್ಲಿ ಹುಡುಕಿದ್ರೆ ಸಿಗುತ್ತೆ. ಬಟ್ ನಾನು ಇಲ್ಲಿ ಆನ್ಸರ್ ಕೊಡೋದ್ರಿಂದ ನೀವು ಇಲ್ಲೇ ಸಹ ನೀವು ಓದ್ಕೊಬೋದಾಗಿರುತ್ತೆ. ಇದಕ್ಕೆ ನೀವು ಜಸ್ಟ್ ಪವರ್ ಮೆನ್ಷನ್ ಕೇಳೋದ್ರಿಂದ ನಿಮ್ಗೆ ಜಸ್ಟ್ ಪಾಯಿಂಟ್ ಬರೋ ಸಾಕಾಗುತ್ತೆ. ನೋಡಿ, ನಿರಂತರ ಲೆಕ್ಕ ಪರಿಶೋಧನೆ ಅನುಕೂಲಗಳು ಕಂಟಿನ್ಯೂಸ್ ಜಸ್ಟ್ ಫಾರ್ ಮೆನ್ಷನ್ ಮಾಡಿ ಅಂತ ಹೇಳಿದರೆ ನೀವು ಮೆನ್ಷನ್ ಮಾಡ್ಬೋದು. ಸೊ ವೆರಿಫಿಕೇಷನ್ ಅಸೆಟ್ಸು
ಸಾರಿ, ಕಂಟಿನ್ಯೂಸ್ ಆಡಿಟು. ಸಾರಿ, ಇಂಟರ್ನಲ್ ಕಂಟ್ರೋಲ್ ನಾನು ಬಿಟ್ಬಿಟ್ಟಿನಿ ಅನಿಸುತ್ತೆ. ಓಕೆ, ಇಂಟರ್ನಲ್ ಕಂಟ್ರೋಲು ಇದು ನಮ್ಮ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಕಂಟಿನ್ಯೂಸ್ ಆಡಿಟ್ಟು. ಓಕೆ, ಕಂಟಿನ್ಯೂಸ್ ಆಡಿಟ್ ಅವಾಗಲೇ ಹೇಳ್ದೆ ಅನಿಸುತ್ತೆ. ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. ಅರ್ಲಿ ಡಿಟೆಕ್ಷನ್ಸ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್, ಎ ರೆಗ್ಯುಲರ್ ಚೆಕಿಂಗ್ ಆಫ್ ಅಕೌಂಟ್ಸ್, ಹೆಲ್ಪ್ಫುಲ್ ಫಾರ್ ಲಾರ್ಜ್ ಆರ್ಗನೈಸೇಷನ್. ನೆಕ್ಸ್ಟ್, ಅಪ್ ಟು ಡೇಟ್ ಅಕೌಂಟ್ಸ್ ಮೇಂಟೈನ್ಡ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ವೆರಿಫಿಕೇಶನ್ ಆಫ್ ಅಸೆಟ್ಸ್, ಅಂದರೆ ಆಸ್ತಿ ಪರಿಶೀಲನೆ ಉದ್ದೇಶಗಳನ್ನು ತಿಳಿಸಿ ಅಂತ ನೋಡೋದಾದರೆ, ಟು ಎನ್ಶೂರ್ ದ ಅಸೆಟ್ ರಿಯಲಿ ಎಕ್ಸಿಸ್ಟ್, ಟು ವೆರಿಫೈ ಓನರ್ಶಿಪ್ ಆಫ್ ಅಸೆಟ್ಸ್, ಟು ಚೆಕ್ ಪ್ರಾಪರ್ ವ್ಯಾಲ್ಯೂಯೇಷನ್, ಟು ಎನ್ಶೂರ್ ಕರೆಕ್ಟ್ ಡಿಸ್ಕ್ಲೋಜರ್ ಆಫ್ ಬ್ಯಾಲೆನ್ಸ್ ಶೀಟ್. ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ವೆರಿಫಿಕೇಶನ್ ಆಫ್ ಅಸೆಟ್ಸ್ ಆಗುತ್ತೆ. ಇದು ಆಬ್ಜೆಕ್ಟಿವ್ಸ್ ಆಗಿರೋ ಕಾರಣ ಇದನ್ನು ನೀವು ಎಕ್ಸ್ಪ್ಲೇನ್ ಸಹ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ವೆರಿಫಿಕೇಶನ್ ಅಸೆಟ್ಸ್ ಆಫ್ ಮೀನಿಂಗ್ನ ಬರೆದ್ಬಿಟ್ಟು ಅನಂತರ ಅದರ ಆಬ್ಜೆಕ್ಟಿವ್ಸ್ನ ಪಾಯಿಂಟ್ಸ್ನ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಎಲಿಮೆಂಟ್ ಆಫ್ ಆಡಿಟ್. ಓಕೆ, ಸಾರಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಆಡಿಟ್ ಆಫ್ ರಿಪೋರ್ಟ್ ಅಂತ ನೋಡೋದಾದ್ರೆ ಎಲಿಮೆಂಟ್ಗಳು ಏನೆಲ್ಲ ಇರಬೇಕು ಅಂತ ನೋಡೋದಾದರೆ, ಸೊ ಏನು ಕೊಟ್ಟಿದ್ದಾರೆ ನೋಡಿ, ಅದು ಟೈಟಲ್ ಆ್ಯಂಡ್ ಅಡ್ರೆಸ್ ಇರಬೇಕು, ಸ್ಕೋಪ್ ಆಫ್ ಆಡಿಟ್ ಇರಬೇಕು, ಆಡಿಟರ್ ಒಪಿನಿಯನ್ ಇರಬೇಕು, ಸಿಗ್ನೇಚರ್ ಆ್ಯಂಡ್ ಡೇಟ್ ಇರಬೇಕು. ಇಷ್ಟು ಇದ್ದರೆ ನಿಮ್ಮದು ಕಂಪ್ಲೀಟಾಗಿ ಆಡಿಟ್ ರಿಪೋರ್ಟ್ ರೆಡಿ ಆದಂಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಮೆನ್ಷನ್ ದ 4 ಟೈಪ್ಸ್ ಆಫ್ ಆಡಿಟ್, ಅಂದರೆ ಯಾವುದಾದರೂ 4 ಲೆಕ್ಕ ಪರಿಶೋಧನೆಯ ವಿಧಗಳನ್ನು ತಿಳಿಸಿ. ಸೊ ಇದಕ್ಕೆ ಯಾವ ಥರ ಆನ್ಸರ್ ಬರುತ್ತಪ್ಪ ಅಂತ ನೋಡೋದಾದರೆ, ನಿಮಗೆ ಸಿಂಪಲ್ಲಾಗಿ ನೆನಪಲ್ಲಿ ಇಟ್ಕೊಳ್ಳೋದಾದರೆ, ಸೊ ನೀವು ಇಲ್ಲಿ ನೋಡ್ಕೊಬೋದು, ನಿಮಗೆ ಸಿಂಪಲ್ಲಾಗಿ ನೆನಪಲ್ಲಿ ಇಟ್ಕೊಳ್ಳೋ ಥರ ಹೇಳ್ತೀನಿ. ಸೊ ಮೆನ್ಷನ್ 4 ಟೈಪ್ಸ್ ಆಫ್ ಆಡಿಟ್ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಸ್ಟ್ಯಾಚ್ಯುಟರಿ ಆಡಿಟು. ಸೊ ಇದೇನಪ್ಪ ಅಂತಂದರೆ ಆಡಿಟ್ ರಿಕ್ವೈರ್ಡ್ ಬೈ ಲಾ, ಅಂದರೆ ಲಾಗೋಸ್ಕರ ರಿಕ್ವೈರ್ಡ್ ಮಾಡುವಂಥದ್ದು ಆಡಿಟ್ಟು. ಓಕೆ, ಇದು ಸ್ಟ್ಯಾಚ್ಯುಟರಿ ಆಡಿಟ್ಟು, ಇಂಟರ್ನಲ್ ಆಡಿಟ್ಟು, ಕಂಟಿನ್ಯೂಸ್ ಆಡಿಟ್ಟು, ಪರ್ಫಾರ್ಮೆನ್ಸ್ ಆಡಿಟ್ಟು. ಸೊ ಈ ರೀತಿ ಬರುತ್ತೆ. ಅದಕ್ಕೆ ಒಂದೊಂದು ಲೈನಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಬೇಕಾದ್ರೆ ನೀವು ಓದ್ಕೊಬೋದು. ಸ್ಟ್ಯಾಚ್ಯುಟರಿ ಆಡಿಟ್ ಅಂದರೆ ಆಡಿಟ್ ರಿಕ್ವೈರ್ಡ್ ಬೈ ಲಾ. ಇಂಟರ್ನಲ್ ಆಡಿಟ್ ಅಂತ ಅಂದರೆ ಕಂಡಕ್ಟೆಡ್ ಬೈ ಇಂಟರ್ನಲ್ ಸ್ಟಾಫ್ ಆಫ್ ದ ಆರ್ಗನೈಸೇಷನ್. ನೆಕ್ಸ್ಟ್ ಕಂಟಿನ್ಯೂಸ್ ಆಡಿಟ್ ಅಂತ ಅಂದರೆ ಕಂಡಕ್ಟೆಡ್ ಥ್ರೂ ಔಟ್ ದ ಅಕೌಂಟಿಂಗ್ ಇಯರ್, ಆ ಅಕೌಂಟಿಂಗ್ ಇಯರಲ್ಲೇ ಕಂಡಕ್ಟ್ ಮಾಡುವಂಥದ್ದು. ಪರ್ಫಾರ್ಮೆನ್ಸ್ ಆಡಿಟ್ ಅಂತ ಅಂದರೆ ಇವ್ಯಾಲ್ಯೂಯೇಟ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ಎಫೆಕ್ಟಿವ್ನೆಸ್ ಆಫ್ ಆಪರೇಷನ್ಸು. ಸೊ ಇದು ನಮಗೆ ಪರ್ಫಾರ್ಮೆನ್ಸ್ ಆಡಿಟ್ ಆಗುತ್ತೆ. ಸೊ ಇಷ್ಟು ನೀವು ನೋಡೋದ್ರಲ್ಲ, ಇಷ್ಟು ನಮಗೆ 4 ಮಾರ್ಕ್ಸಿಗೆ ಕಂಡುಬರುತ್ತೆ. ಅದೇ ರೀತಿ ನಮಗೆ ಸೆಕ್ಷನ್ ಸಿನಲ್ಲಿ ಸೊ 12 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ಸ್ ಅರೈಸ್ ಆಗಿದೆ, ಸೊ ಯಾವ ರೀತಿ ಎಲ್ಲ ಆನ್ಸರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಮಗೆ 12 ಮಾರ್ಕ್ಸಿಗೆ ಅಂತ ನೋಡೋದಾದರೆ, ಅದರಲ್ಲಿ ಫಸ್ಟ್ನೇ ಕ್ವಶನ್ 12 ಮಾರ್ಕ್ಸಲ್ಲಿ. ಸೊ ನೋಡಿ, ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆಡಿಟ್ ಆ್ಯಂಡ್ ಎಕ್ಸ್ಟರ್ನಲ್ ಆಡಿಟ್, ಅಂದರೆ ಆಂತರಿಕ ಮತ್ತು ಬಾಹ್ಯ ಲೆಕ್ಕ ಪರಿಶೋಧನೆಯ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಸೊ ಇದಕ್ಕೆ ನಮಗೆ ಡಿಫ್ರೆನ್ಸ್ನ ಕೇಳ್ತಾನೆ. ಇದು ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಈ ಮಾಡೆಲ್ ಪೇಪರು ಅಥವಾ ನಿಮಗೆ ಓದೋ ಈಗ ಇಲ್ಲಿನ ಒಂದು ವರ್ಷದ ಹಿಂದೆ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಮ್ಯಾಪ್ ಮಾಡಿ ಹಾಕಿದ್ದೀನಿ. ಅಷ್ಟು ಓದ್ಕೊಂಡ್ರೂ ಸಾಕಾಗುತ್ತೆ, ನಿಮಗೆ ಆರಾಮಾಗಿ ಒಳ್ಳೆ ಸ್ಕೋರ್ ತೊಗೊಬೋದು. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ 7th ಕ್ವಶನ್ಗೆ, ಸೊ ವೇಟ್ ಎ ಮಿನಿಟ್. ಸೊ ನೋಡ್ಕೊಳ್ಳಿ, ಸೆಕ್ಷನ್ ಸಿನಲ್ಲಿ ಬಟ್ ನಾನು ಇಲ್ಲಿ ಬರೀ 4 ಪಾಯಿಂಟ್ ತೊಗೊಂಡಿದ್ದೀನಿ. ಈ ಪಾಯಿಂಟಿನ ಜೊತೆಗೆ ಇನ್ನೊಂದು 5-6 ಪಾಯಿಂಟನ್ನ ನೀವು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿಕೊಂಡ್ರೆ ನಿಮಗೆ ಗುಡ್ ಸ್ಕೋರ್ ಆಗುವಂಥದ್ದು. ಸೊ ನೀವು ಇಲ್ಲಿ ನಮಗೆ ಇಂಟರ್ನಲ್ ಆಡಿಟು, ಎಕ್ಸ್ಟರ್ನಲ್ ಆಡಿಟು ಈ ರೀತಿ ಬರಿಬೋದು. ಬೇಸಿಸ್ ಅಂತ ತೊಗೊಂಡು ಇಂಟರ್ನಲ್ ಆಡಿಟು, ಎಕ್ಸ್ಟರ್ನಲ್ ಆಡಿಟು. ಸೊ ಬೇಸಿಸಲ್ಲಿ ಅಪಾಯಿಂಟ್ಮೆಂಟು, ಸೊ ಇಂಟರ್ನಲ್ ಆಡಿಟಲ್ಲಿ ಬೈ ಮ್ಯಾನೇಜ್ಮೆಂಟ್ನ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ. ಸೊ ಎಕ್ಸ್ಟರ್ನಲ್ ಆಡಿಟಲ್ಲಿ ಶೇರ್ ಹೋಲ್ಡರ್ಸ್ ಮಾಡ್ಕೋತಾರೆ. ಅದೇ ರೀತಿ ಸ್ಟೇಟಸ್ಸು ಇಲ್ಲಿ ಎಂಪ್ಲಾಯಿ ಆಗಿರ್ತಾರೆ, ಇಲ್ಲಿ ಎಕ್ಸ್ಟರ್ನಲ್ ಆಡಿಟಲ್ಲಿ ಇಂಡಿಪೆಂಡೆಂಟ್ ಪ್ರೊಫೆಷನಲ್ ಆಗಿರ್ತಾರೆ. ಅದೇ ರೀತಿ ಆಬ್ಜೆಕ್ಟಿವ್ಸ್ಗೆ ಬಂದರೆ ಇಂಪ್ರೂವ್ ಎಫಿಷಿಯನ್ಸಿ, ಅವರ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೋತಾರೆ. ಇಲ್ಲಿ ಥ್ರೂ ಆರ್ ಫೇರ್ ವ್ಯೂ ಅದನ್ನು ಮಾತ್ರ ನೋಡಿಕೊಂಡು ಸುಮ್ಮನೆ ಇರ್ತಾರೆ. ಸೊ ರಿಪೋರ್ಟಿಂಗ್ ಆಗೋ ಟೈಮಲ್ಲಿ ಟು ಮ್ಯಾನೇಜ್ಮೆಂಟ್ ಮುಖಾಂತರ ರಿಪೋರ್ಟಿಂಗ್ ಆಗ್ತಾರೆ. ಇದು ಎಕ್ಸ್ಟರ್ನಲ್ ಆಡಿಟಲ್ಲಿ ಟು ಶೇರ್ ಹೋಲ್ಡರ್ಸ್ನ ಮುಖಾಂತರ ಆಗುತ್ತೆ. ಸೊ ನಿಮಗೆ ಇನ್ನೊಂದು ಏನಾದ್ರು ಡೌಟ್ ಅಂತ ಅಂದರೆ ಇದೇ ವಿಡಿಯೋದು, ಸೊ ಇದೇ ಚಾನಲ್ನಲ್ಲಿ ಸೊ ನಾನು ಆಡಿಟ್ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ಸು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಆ್ಯಂಡ್ ದೆನ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಹೇಳಿದ್ದೀನಿ. ಅಲ್ಲಿ ನೀವು ನೋಡಿಕೊಂಡ್ರೆ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಅಲ್ಲೇ ಸಿಕ್ಬಿಡುತ್ತೆ, ಮತ್ತು ವಿತ್ ಎಕ್ಸ್ಪ್ಲೈನ್ ಮಾಡಿರೋ ಮುಖಾಂತರ ನೀವು ಅಲ್ಲಿ ನೋಡ್ಕೊಬೋದು. ಸೊ ಇಷ್ಟು ನಿಮಗೆ ಏನಿತ್ತಲ್ಲ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆಡಿಟು, ಎಕ್ಸ್ಟರ್ನಲ್ ಆಡಿಟು, ಈ ರೀತಿ ಆನ್ಸರ್ನ ಮಾಡಿದ್ರೆ ನಡೆಯುತ್ತೆ. ನೀವು ಸುಮಾರು ಒಂದು 10-12 ಪಾಯಿಂಟ್ ಇರಲಿ, ಇಲ್ಲಿ ಬರೀ ನಾನು 4 ಪಾಯಿಂಟ್ ತೊಗೊಂಡಿದ್ದೀನಿ. ನೀವು ಅಟ್ಲೀಸ್ಟ್ 10 ಪಾಯಿಂಟ್ ಆದರೂ ಬರೀಲೇಬೇಕಾಗುತ್ತೆ. ಇದ್ರ ಜೊತೆಗೆ ಇದೇ ರೀತಿ ಆ್ಯಡ್ ಆನ್ ಮಾಡಿಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ಕ್ವಶನ್ ನೋಡೋದಾದರೆ ಏನು ಕ್ವಶನ್ ಕೇಳಿದ್ದಾನಪ್ಪ ಅಂತ ಅಂದರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ಆಬ್ಜೆಕ್ಟಿವ್ಸ್ ಆಫ್ ಆಡಿಟ್, ಅಂದರೆ ಲೆಕ್ಕ ಪರಿಶೋಧನೆಯ
ಉದ್ದೇಶವನ್ನು ವಿವರಿಸಿ. ಸೊ ಅದರ ಆಬ್ಜೆಕ್ಟಿವ್ಸ್ ಯಾವ್ಯಾವಪ್ಪ ಅಂತ ನೋಡೋದಾದರೆ, ಸೊ ನಾನಿಲ್ಲಿ ಬರೀ ಓನ್ಲಿ ಪಾಯಿಂಟ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಎಕ್ಸ್ಪ್ಲನೇಷನು ಸಹ ಬರೀಬೇಕಾಗುತ್ತೆ. ಸೊ ಮೊದಲಿಗೆ ಆಬ್ಜೆಕ್ಟಿವ್ಸ್ ಆಫ್ ಆಡಿಟ್ ಅಂತ ಅಂದರೆ ಮೊದಲೇದಾಗಿ ಹೆಂಗೆ ಮಾಡ್ತೀರಾ ಅಂತ ಅಂದರೆ 12 ಮಾರ್ಕ್ಸಿಗೆ ಆಡಿಟ್ ಅಂದರೆ ಏನು ಅದ್ರ ಮೀನಿಂಗ್ನ ಬರೀತೀರಾ. ಅದು ಮೀನಿಂಗ್ನ ಬರೆದು ಪ್ರೈಮರಿ ಆಬ್ಜೆಕ್ಟಿವ್ಸ್ ಪಾಯಿಂಟ್ ಬರೀತೀರಾ, ಸೆಕೆಂಡರಿ ಆಬ್ಜೆಕ್ಟ್ನ ಪಾಯಿಂಟ್ನ ಬರೆದು ಅನಂತರ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಗುಡ್ ಸ್ಕೋರ್ ಆ್ಯಂಡ್ ಔಟ್ ಆಫ್ ಮಾರ್ಕ್ಸ್ ಸಿಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಈಗ ನಮಗೆ ಆ ಪ್ರೈಮರಿ ಆಬ್ಜೆಕ್ಟಿವ್ಸಲ್ಲಿ ಯಾವ್ಯಾವಪ್ಪ ಅಂತಂದರೆ ಟು ಎಕ್ಸ್ಪೆನ್ಸ್ ಫಸ್ಟ್ ಒಂದೇ ಪಾಯಿಂಟ್ ಬರೋದು, ಬೇಕಾದ್ರೆ ಇನ್ನೂ ಇದಕ್ಕೊಂದು 3-4 ಪಾಯಿಂಟ್ ಆ್ಯಡ್ ಆನ್ ಮಾಡ್ಕೊಬೋದು. ಟು ಎಕ್ಸ್ಪ್ರೆಸ್ ಒಪಿನಿಯನ್ ಆನ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ಅಕೌಂಟ್ಸ್, ಅಂದರೆ ಅಕೌಂಟ್ಸಲ್ಲಿ ಯಾವುದು ಸುಳ್ಳು ಮತ್ತು ಯಾವುದು ಸತ್ಯ ಅಂತ ಇಲ್ಲಿ ನಾವು ನೋಡ್ತೀವಿ. ಇದು ಪ್ರೈಮರಿ ಆಬ್ಜೆಕ್ಟಿವ್. ಸೊ ಸೆಕೆಂಡರಿ ಆಬ್ಜೆಕ್ಟಿವ್ ಅಂತ ನೋಡೋದಾದರೆ ಡಿಟೆಕ್ಷನ್ಸ್ ಆಫ್ ಎರರ್ಸ್. ಸೊ ತದನಂತರ ಪ್ರಿವೆನ್ಷನ್ಸ್ ಆಫ್ ಫ್ರಾಡ್. ನೆಕ್ಸ್ಟು ವೆರಿಫಿಕೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಇನ್ನೂ ತುಂಬಾ ಪಾಯಿಂಟ್ಸ್ ಬರ್ತವೆ. ನೀವು ಟೆಕ್ಸ್ಟ್ ಬುಕ್ಕು ಅಥವಾ ನೀವು ಪಾಯಿಂಟ್ಸ್ ನೋಟ್ಸಲ್ಲಿ ನೀವು ಮಾಡಿಕೊಂಡ್ರೆ ಒಳ್ಳೆ ಸ್ಕೋರ್ ಮಾಡ್ಕೊಬೋದು. ಬಟ್ ನೀವು ಯಾವ ಥರ ನೆನ್ಪಿಟ್ಕೋತೀರಾ ಅಂತ ನೋಡೋದಾದರೆ ಪ್ರೈಮರಿ ಆಬ್ಜೆಕ್ಟಿವ್ಸ್ ಅಂದ್ರೇನು, ಆ ಬುಕ್ಸ್ ಆಫ್ ಅಕೌಂಟಲ್ಲಿ ನಮಗೆ ಕರೆಕ್ಟ್ ಇದೆಯಾ ತಪ್ಪಾಗಿದೆಯಾ ಅದನ್ನು ಚೆಕ್ ಮಾಡ್ತಾನೆ ಪ್ರೈಮರಿ. ಸೊ ಸೆಕೆಂಡರಿ ಅಂತ ಅಂದರೆ ಅದರಲ್ಲಿ ಏನೇನು ಎರರ್ ಆಗಿರುತ್ತೋ ಅದನ್ನು ಡಿಟೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಏನಾರು ಫ್ರಾಡ್ ನಡೆದಿದೆಯಾ ನೋಡ್ತೀವಿ. ಅನಂತರ ಅಂದರೆ ಅಸೆಟ್ಟು ಮತ್ತು ಲಯಬಿಲಿಟಿನ ವೆರಿಫಿಕೇಷನ್ ಮಾಡ್ತೀವಿ. ಸೊ ಇಷ್ಟು ನೀವು ಆರಾಮಾಗಿ ಮೈಂಡಲ್ಲಿ ನೀವು ಬಯಟ್ ಮಾಡ್ದಲೇ ಸೊ ಜಸ್ಟ್ ಫಾರ್ ಅರ್ಥ ಮಾಡಿಕೊಂಡು ನೀವು ಆನ್ಸರ್ನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ ಆಡಿಟ್ ಪ್ರೊಸೀಜರ್ ಆಫ್ ಬ್ಯಾಂಕ್. ಅಂದರೆ ಬ್ಯಾಂಕ್ನ ಲೆಕ್ಕ ಪರಿಶೋಧನಾ ಕಾರ್ಯ ವಿಧಾನವನ್ನು ವಿವರಿಸಿ. ಅಂದರೆ ಬ್ಯಾಂಕಲ್ಲಿ ಯಾವ ರೀತಿ ಆಡಿಟ್ನ ಮಾಡ್ತಾರೆ ಅದು ಪ್ರೊಸೀಜರ್ ಗೊತ್ತಾಗಬೇಕಲ್ವ, ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾನೆ. ಸೊ ಬನ್ನಿ ನೋಡೋಣ. ಸೊ ಅದಲ್ಲಿ ಏನಪ್ಪ ಅಂತ ನೋಡೋದಾದರೆ ಆಡಿಟ್ ಅಂದರೆ ಪ್ರೊಸೀಜರ್ ಆಫ್ ಬ್ಯಾಂಕ್ ಅಂತ ನೋಡೋದಾದರೆ ಏನಾಗುತ್ತೆ, ಮೊದಲನೇದಾಗಿ ವೆರಿಫಿಕೇಷನ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸಸ್. ಅಂದರೆ ಮೊದಲನೇದಾಗಿ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸಸ್ನ ವೆರಿಫಿಕೇಷನ್ ಮಾಡ್ತಾರೆ. ನೆಕ್ಸ್ಟು ಚೆಕ್ಕಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಸೊ ಎಷ್ಟು ಲೋನು ಮತ್ತು ಅಡ್ವಾನ್ಸಸ್ನ ಕೊಟ್ಟಿದ್ದಾರೆ ಅದನ್ನ ಚೆಕ್ ಮಾಡ್ತಾರೆ. ವೆರಿಫಿಕೇಷನ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಎಷ್ಟು ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಈ ಬ್ಯಾಂಕು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದನ್ನು ನೋಡ್ತಾರೆ. ನೆಕ್ಸ್ಟ್ ಆಡಿಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ಸು. ಸೊ ಅವರ ಇನ್ಕಮ್ ಎಷ್ಟಾಗ್ತಿದೆ, ಅವ್ರ ಎಕ್ಸ್ಪೆನ್ಸಸ್ ಎಷ್ಟಾಗ್ತಿದೆ ಅದನ್ನು ಅವರು ಪ್ರೊಸೀಜರಲ್ಲಿ ನೋಡ್ಕೋತಾರೆ. ನೆಕ್ಸ್ಟು ಕಂಪ್ಲೇಂಟ್ಸ್ ವಿತ್ RBI ಗೈಡೆನ್ಸು. ಸೊ ಅವರು RBI ಗೈಡೆನ್ಸ್ನ ಮುಖಾಂತರ ಕೆಲಸ ಮಾಡ್ತಿದ್ದಾರೆ ಅದನ್ನು ನೋಡ್ತಾರೆ. ಸೊ ನೀವು ಒಂದನ್ನು ತಿಳ್ಕೊಬೋದು. ಬೇಕಾದ್ರೆ ನೀವು ಇದೇ ರೀತಿ ಅರ್ಥ ಮಾಡ್ಕೊಳ್ಳಿ. ನೀವು ಬಯಟ್ ಮಾಡಲಿಲ್ಲ ಅಂದ್ರೂ, ನೀವು ಓದಿಲ್ಲ ಅಂದ್ರೂ ಆರಾಮಾಗಿ ತಿಳ್ಕೊಬೋದು. ಸೊ ಬ್ಯಾಂಕ್ ಅಂದರೆ ಏನು, ಕ್ಯಾಶು ಬ್ಯಾಲೆನ್ಸಸ್ನ ಚೆಕ್ ಮಾಡೋದಿರುತ್ತೆ, ಲೋನು ಅಡ್ವಾನ್ಸಸ್ನ ಕೊಡೋದಿರುತ್ತೆ, ಮತ್ತು ಇನ್ವೆಸ್ಟ್ಮೆಂಟ್ ಏನಾರ ಮಾಡಿದ್ರೆ ಅವ್ರದ್ದು ವೆರಿಫಿಕೇಷನ್ ಆಗಿರುವಂಥದ್ದು. ನೆಕ್ಸ್ಟ್ ಇನ್ಕಮ್ಮು ಎಕ್ಸ್ಪೆನ್ಸಸ್ ಎಷ್ಟೆಷ್ಟು ಆಗ್ತಿದೆ ಅದನ್ನು ನಾವಿಲ್ಲಿ ಆ್ಯಸ್ ಯೂಶಲಿ ನಾವು ಪರ್ಸನ್ ಆಗಿರೋ ಸಹ ಕೇಳ್ತೀವಿ. ನೆಕ್ಸ್ಟು RBI ಗೈಡ್ಲೈನ್ಸ್ನ ಮುಖಾಂತರ ಬ್ಯಾಂಕ್ ರನ್ ಆಗ್ತಾ ಇರುತ್ತಲ್ಲ, ಇಷ್ಟು ಈ ರೀತಿ ನೀವು ರನ್ ಮಾಡಿಕೊಂಡು ಈ ರೀತಿ ನೀವು ಬರಿಬೇಕಾಗತ್ತೆ. ಸೊ ನಿಮಗೆ ಇನ್ನೊಂದು ಈ ಪಾಯಿಂಟ್ಸ್ಗಳೆಲ್ಲ ಬರಿಬೇಕಾದ್ರೆ ಏನು ಮಾಡಬೇಕಪ್ಪ ಅಂತ ಅಂದರೆ, ಸೊ ಆ ಕ್ವಶನ್ಗಳಿಗೆ ರಿಲೇಟೆಡ್ ಆಗಿರೋ ಆನ್ಸರ್ನ ಬರೆದ್ರೂ ಸಹ ನೀವು ಪಾಯಿಂಟ್ಸ್ನ ಬರೆದು ಅದನ್ನು ಏನೋ ಒಂದು ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಕೊಡಿ. ಸಪೋಸ್ ನೀವು ಒಂದು ಸಹ ಖಾಲಿ ಬಿಡೋಕ್ಕೆ ಹೋಗ್ಬಿಡಿ. ಖಾಲಿ ಬಿಟ್ಟರೆ ಏನಪ್ಪ ಆಗುತ್ತೆ ಅಂತ ಅಂದರೆ ಸುಮ್ಮನೆ ನಿಮಗೆ ಕ್ವಶನ್ಸು ತುಂಬಾ ಕಡಿಮೆ ಬರೆದಿದ್ದಾರೆ ಆ್ಯಂಡ್ ದೆನ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂದರೆ ಒಂದು ಕ್ವಶನ್ನು ಬಿಡದ ರೀತಿ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಈ ಸತಿ ಆನ್ಸರು ಸಹ ಕೊಡ್ತಾಯಿದ್ದೀನಿ. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್, ಹೌ ಶುಡ್ ದ ಆಡಿಟರ್ ವೆರಿಫೈ ಆ್ಯಂಡ್ ವ್ಯಾಲ್ಯೂ ಆಫ್ ಫಾಲೋಯಿಂಗ್. ಅಂದರೆ ಆಡಿಟರ್ ವೆರಿಫೈ ಮಾಡ್ತಾರಲ್ಲ, ಇದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ ಯಾವ ಥರ ಇರುತ್ತೆ, ಬಿಲ್ಸ್ ಪೇಯಬಲಲ್ಲಿ ಯಾವ ಥರ ಇರುತ್ತೆ, ಇನ್ವೆಸ್ಟ್ಮೆಂಟಲ್ಲಿ ಯಾವ ಥರ ಇರುತ್ತೆ, ಇದು ಅದನ್ನು ನೋಡ್ಕೊಬೇಕು. ಅಂದರೆ ಈ ಕೆಳಗಿನವುಗಳನ್ನು ಲೆಕ್ಕ ಪರಿಶೋಧಕನು ಹೇಗೆ ಪ್ರಮಾಣೀಕರಿಸುತ್ತಾರೆ ಹಾಗೂ ಮೌಲ್ಯೀಕರಣಗೊಳಿಸುತ್ತಾರೆ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಬಿಲ್ಸ್ ಪೇಯಬಲ್, ಇನ್ವೆಸ್ಟ್ಮೆಂಟು. ಸೊ ಇದಕ್ಕೆ ಸಿಂಪಲಾಗಿ ಒಂದು ಆನ್ಸರ್ ಕೊಡ್ತೀನಿ. ಸೊ ನೀವು ಇಷ್ಟು ಸಹ ಬರೆಯಲೇಬೇಕಾಗುತ್ತೆ. ಇಷ್ಟಕ್ಕೆ ಬರೆದು ತದನಂತರ ನೀವಿಲ್ಲಿ ಈ ಪಾಯಿಂಟ್ಸ್ನ ಹಾಕ್ಕೊಂಡು ಅದಕ್ಕೆ ಎಕ್ಸ್ಪ್ಲೇಷನ್ನ ಮಾಡಬೇಕಾಗತ್ತೆ. ಸೊ ನೋಡಿ ಗೈಸ್, ಮೊದಲಾಗಿ ವೆರಿಫಿಕೇಷನ್ ಆ್ಯಂಡ್ ವ್ಯಾಲ್ಯೂಯೇಷನ್ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ನೀವು ಏನು ಮಾಡಬೇಕಪ್ಪ, ಇಲ್ಲಿ 2 ಮಾರ್ಕ್ಸಿಗೆ ಒಂದು ಆನ್ಸರ್ ಬರೀಬೇಕು. ಏನಪ್ಪ ಅಂದರೆ ವೆರಿಫಿಕೇಷನ್ಸ್ ಆಫ್ ಅಸೆಟ್ಸ್. ಸೊ ಇದಕ್ಕೆ ನೀವು ಮೀನಿಂಗ್ನ ಬರೆದು ತದನಂತರ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ನೀವು ಹೆಡ್ಲೈನ್ ಹಾಕ್ಬಿಟ್ಟು ಅದರಲ್ಲಿ ಚೆಕ್ ಟೈಟಲ್ ಡೀಡ್ಸ್, ನೆಕ್ಸ್ಟ್ ವೆರಿಫೈ ಕಾಸ್ಟ್ ಆ್ಯಂಡ್ ವ್ಯಾಲ್ಯೂಯೇಷನ್, ಎನ್ಶ್ಯೂರ್ ಪ್ರಾಪರ್ ಡಿಸ್ಕ್ಲೋಜರ್. ಸೊ ಈ 3 ಪಾಯಿಂಟ್ನ ನೀವು ನೀಟಾಗಿ ಬರೀಬೇಕಾಗುತ್ತೆ. ಇದಕ್ಕೆ ಇಲ್ಲ ಅಂದರೆ ಇನ್ನೂ 2 ಪಾಯಿಂಟ್ನ ಆ್ಯಡ್ ಆನ್ ಮಾಡ್ಕೊಬೋದು ನೀವು ಔಟ್ ಆಫ್ ಮಾರ್ಕ್ಸ್ ಮಾಡ್ತೀರಾ ಅಂತ ಅಂದರೆ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ ಟೈಟಲ್ ಡೀಡ್ನ ಚೆಕ್ ಮಾಡ್ತಾರೆ, ವೆರಿಫೈ ಕಾಸ್ಟ್ ಆ್ಯಂಡ್ ವ್ಯಾಲ್ಯೂಯೇಷನ್ ಚೆಕ್ ಮಾಡ್ತಾರೆ, ಎನ್ಶ್ಯೂರ್ ಪ್ರಾಪರ್ ಡಿಸ್ಕ್ಲೋಜರ್ ಇದೆಯಾ, ಅಂದರೆ ಅದು ಅವ್ರ ಹೆಸರಲ್ಲೇ ಇದೆಯಾ ಇಲ್ಲ ಏನಾದ್ರು ಗೋಲ್ಮಾಲ್ ಇದೆಯಾ ನೋಡ್ತಾರೆ. ಸೊ ಇದು ನಮಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ ಕಂಡ್ರೆ. ಸೊ ಬಿಲ್ಸ್ ಪೇಯಬಲಲ್ಲಿ ಯಾವ ಥರ ಆಗುತ್ತೆ ಅಂತ ನೋಡೋದಾದರೆ ವೆರಿಫೈ ಬಿಲ್ ರಿಜಿಸ್ಟರ್ ನೋಡ್ತಾರೆ, ಚೆಕ್ ಮೆಚುರಿಟಿ ಆ್ಯಂಡ್ ಪೇಮೆಂಟ್ ಅದನ್ನು ನೋಡ್ತಾರೆ, ಕನ್ಫರ್ಮ್ ಲಯಬಿಲಿಟಿ
ಇದು ನೋಡ್ತಾರೆ. ಇನ್ನು ಅದೇ ರೀತಿ ಇನ್ವೆಸ್ಟ್ಮೆಂಟ್ ಅಂತ ನೋಡೋದಾದ್ರೆ, ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಟೂ ಲೈನಲ್ಲಿ ಬರಿಬೋದು. ಯಾವುದಾದ್ರೂ ಅಸೆಟ್ಟು ಇಲ್ಲ ಯಾವುದಾದ್ರು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ನಾವು ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ಕೋತೀವಲ್ಲ, ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಇದಕ್ಕೆ ನೀವು ಪಾಯಿಂಟ್ಸ್ ಬೇಕಾದ್ರೆ ಈ ಥರ ಹಾಕ್ಬೋದು. ಫಿಸಿಕಲ್ ವೆರಿಫಿಕೇಷನ್ ಮಾಡ್ತಾರೆ ಇನ್ವೆಸ್ಟ್ಮೆಂಟಲ್ಲಿ. ಇನ್ನೊಂದು ಚೆಕ್ ಓನರ್ಶಿಪ್ನ ಚೆಕ್ ಮಾಡ್ತಾರೆ. ವ್ಯಾಲ್ಯೂ ಅಟ್ ಕಾಸ್ಟ್ ಆರ್ ಮಾರ್ಕೆಟ್ ಪ್ರೈಸು, ಅಂದರೆ ಅದಕ್ಕೆ ಕಾಸ್ಟ್ ಎಷ್ಟಾಗಿದೆ ಅಥವಾ ಅದ್ರ ಮಾರ್ಕೆಟ್ ಪ್ರೈಸ್ ಇದೆ, ಅದನ್ನು ಇಲ್ಲಿ ನೀವು ವ್ಯಾಲ್ಯೂ ಅಂತ ಇಟ್ಕೊಬೋದು. ಸೊ ಇಷ್ಟು ನಿಮ್ಗೆ ಏನಿತ್ತಲ್ಲ 10ನೇ ಕ್ವಶನ್ಗೆ ಇಷ್ಟು ನೀವು ಆನ್ಸರ್ನ ಬರೆದುಬಿಟ್ಟು ತದನಂತರ ಅದಕ್ಕೆ ಎಕ್ಸ್ಪ್ಲನೇಷನ್ನ ಬರೋ ಸಾಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಲಾಸ್ಟ್ ಚಾಪ್ಟರಲ್ಲಿ ಇದೊಂದು ಕ್ವಶನ್ ಬಂದೇ ಬರುತ್ತೆ. ಏನಪ್ಪ ಅಂತ ಅಂದರೆ ಎಕ್ಸ್ಪ್ಲೈನ್ ದ ಇಂಟರ್ನಲ್ ಚೆಕ್ ರಿಗಾರ್ಡ್ಸ್. ಸೊ ಇದರಲ್ಲಿ ಇಂಟರ್ನಲ್ಲು ಬರುತ್ತೆ, ಎಕ್ಸ್ಟರ್ನಲ್ಲು ಬರುತ್ತೆ. ನೀವು ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಅದರಲ್ಲಿ ಇಂಟರ್ನಲ್ ಚೆಕ್ಕಲ್ಲಿ ನಮಗೆ ವೇಜ್ ಪೇಮೆಂಟು, ಕ್ಯಾಶ್ ಸೇಲ್ಸು, ಕ್ಯಾಶ್ ಪರ್ಚೇಸ್ ಬಗ್ಗೆ ಕೇಳಿದ್ದಾನೆ. ಸೊ ರೀತಿ ಅಂದರೆ ಓದೋ ಕ್ವಶನ್ಸಲ್ಲಿ ಯಾವ ಥರ ಇತ್ತಲ್ಲ ಅದೇ ರೀತಿ ಇಲ್ಲೂ ಕಂಟಿನ್ಯೂ ಆಗ್ತಿದೆ. ನೀವು ನೋಡ್ಕೊಬೋದು. ಓದ್ ಕ್ವಶನಲ್ಲಿ ಏನಪ್ಪ ಇತ್ತಂತ ಅಂದರೆ ಇದಿತ್ತು ನಿಮ್ಗೆ ಯಾವುದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಬಿಲ್ಸ್ ಪೇಯಬಲ್ಲು, ಇನ್ವೆಸ್ಟ್ಮೆಂಟು. ಅದೇ ರೀತಿ ನಮಗೆ ಇಂಟರ್ನಲ್ ಚೆಕ್ ರಿಗಾರ್ಡಿಂಗ್ನ ಪ್ರಕಾರ ನೀವೇನು ಮಾಡ್ತೀರಾ ಅಂತ ಅಂದರೆ, ಮೊದಲನೇದಾಗಿ ಇಂಟರ್ನಲ್ ಚೆಕ್ ಅಂತ ಅಂದರೆ ಏನು ಮೀನಿಂಗ್ನ ಬರೀಬೇಕಾಗುತ್ತೆ. ಒಂದು 2 ಲೈನ್ಸಲ್ಲಿ ಬರೆದ್ಬಿಟ್ಟು ತದನಂತರ ವೇಜ್ ಪೇಮೆಂಟ್ ಅಂತ ನೀವು ಪಾಯಿಂಟ್ ಹಾಕ್ಬಿಟ್ಟು ಬರೆದು ಆ ಪಾಯಿಂಟ್ನ ಪ್ರಕಾರ ಪ್ರಾಪರ್ ಅಟೆಂಡೆನ್ಸ್ ರೆಕಾರ್ಡ್ಸ್ ಇದೊಂದು ಚೆಕ್ ಮಾಡ್ತೀವಿ. ಆಥರೈಸ್ಡ್ ವೇಜ್ ಶೀಟ್, ನೆಕ್ಸ್ಟು ಸೆಪರೇಟ್ ಕ್ಯಾಶಿಯರು. ಸೊ ಇಷ್ಟು ನಮಗೆ ವೇಜ್ ಪೇಮೆಂಟಲ್ಲಿ ಬರುತ್ತೆ. ಇನ್ನು ಕ್ಯಾಶ್ ಸೇಲ್ಸಲ್ಲಿ ಇಶ್ಯೂ ಕ್ಯಾಶ್ ಮೆಮೊ, ಡೈಲಿ ಕ್ಯಾಶ್ ಚೆಕ್ಕಿಂಗ್, ಡೆಪಾಸಿಟ್ ಇನ್ ಬ್ಯಾಂಕ್. ಓಕೆ, ಇಷ್ಟನ್ನು ನಾವು ಕ್ಯಾಶ್ ಸೇಲ್ಸಲ್ಲಿ ನೋಡ್ತೀವಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಶ್ ಪರ್ಚೇಸ್ ಅಂದರೆ ಆಥರೈಸ್ಡ್ ಪರ್ಚೇಸ್, ಪ್ರಾಪರ್ ವೋಚರ್, ವೆರಿಫಿಕೇಷನ್ಸ್ ಆಫ್ ಗೂಡ್ಸ್ ರಿಸೀವ್ಡ್. ಸೊ ಇಷ್ಟು ನಮಗೆ ಕ್ಯಾಶ್ ಪರ್ಚೇಸಲ್ಲಿ ಬರುತ್ತೆ. ನಿಮಗೆ ಆವಾಗಲೇ ಹೇಳೋದ್ನಲ್ಲ, ಅದೇ ರೀತಿ 2 ಲೈನಲ್ಲಿ ನೀವು ಸೆಂಟೆನ್ಸ್ನ ಮಾಡಿಬಿಟ್ಟು ಈ ಪ್ರಾಪರಾಗಿ ಪಾಯಿಂಟ್ಗಳನ್ನ ಬರುತ್ತೆ. ನಿಮಗೆ ಅಟ್ಲೀಸ್ಟ್ 12 ಮಾರ್ಕ್ಸಿಗೆ ಇರೋದಕ್ಕೆ 8-9 ಮಾರ್ಕ್ಸು ಆರಾಮಾಗಿ ಸಿಗುತ್ತೆ. ಇದಕ್ಕೆ ಇನ್ನೂ ಒಂದು 2 ಪಾಯಿಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ನೀವು ಬರೆದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಆಗುತ್ತೆ. ಸೊ ಇಷ್ಟಂತೂ ಹೇಳ್ಬೋದು. ಸೊ ನಿಮಗೆ ಏನು ಆಡಿಟ್ ಅಂತ ಏನಿದೆಯಲ್ಲ, ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಅಂತ. ಸೊ ಈ ಕ್ವಶನ್ ಪೇಪರು ಸೊ ಈ ರೀತಿ ಇತ್ತು. ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತಾ. ಯಾಕಪ್ಪ ಅಂತ ಅಂದರೆ ಈ ರೀತಿ ಸರಿ ನಾನು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡಬೇಕಾದ್ರೆ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಮಾಡಬೇಕಾದ್ರೆ ನಮಗೆ ಇದ್ರ ಜೊತೆ ಆನ್ಸರ್ ಕೊಡಿ ಅಂತ ತುಂಬ ಜನ ಕೇಳಿದರೆ, ಸೊ ಅದಕ್ಕೋಸ್ಕರ ನಾನು ಆನ್ಸರ್ನ ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಎಕ್ಸಾಮಲ್ಲೂ ಒಳ್ಳೆ ಸ್ಕೋರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬೈ, ಸಿ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟು ಯಾವುದಾದ್ರೂ ಒಳ್ಳೆ ಟಾಪಿಕ್ನ ಜೊತೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬೈ, ಸಿ ಯು.